ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋಃ ಪುನಃ ಪುನಃ. ಅಜ್ಞಾನಾನ್ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿ. ನಾವು ಗುರುಪೂರ್ಣಿಮಾ ಕಾರ್ಯಕ್ರಮನ ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ನಮ್ಮ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಒಂದು ಒಳಿತು, ಒಂದು ಜಗತ್ತಿಗೆ ಒಳ್ಳೇದಾಗಬೇಕು, ಮತ್ತೆ ಎಲ್ಲ ರೈತರಿಗೂ ಬಡವರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ, ಸಂಕಲ್ಪದಿಂದ ನಮ್ಮ ಶ್ರದ್ಧಾ ಸಬರಿ ಭಕ್ತ ಮಂಡಳಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದಿದ್ದೇವೆ. ಸಂಕಲ್ಪ ಮಾಡಿಕೊಂಡು 10 ಕೋಟಿ ನಾಮ ಜಪ, ಬಾಗಲೂರಲ್ಲಿ 11 ದಿವಸ 51 ಹೋಮಕುಂಡಗಳು, 1108 ಕಲಶ ಸ್ಥಾಪನೆಯಿಂದ 11 ದಿವಸ ಯಾಗ ಮಾಡಿ 2023 ಒಳಗೆ ಪರಿಪೂರ್ಣ ಮಾಡಿ. ಇವತ್ತಿನ ಗುರು ಪೌರ್ಣಮಿ ವಿಶೇಷ ಎಲ್ಲರಿಗೂ ಗೊತ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸೊ ಗುರು ಇಲ್ಲದೆ ನಮ್ಗೆ ಏನೂ ಕಾರ್ಯಗಳಾಗೋದಿಲ್ಲ. ಹಾಗಾಗಿ ಆ ಕೃತಜ್ಞತೆಗಾಗಿ ಈ ಗುರು ಪೌರ್ಣಮಿಯನ್ನು ಆಚರಿಸ್ತು. ನಾವು ಬಾಬಾನ ಸೆಲೆಬ್ರೇಟ್ ಮಾಡ್ತೀವಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಇದೆಲ್ಲ ಮಾಡ್ಬೇಕು. ಅವಾಗ್ಲೇ ಬಾಬಾಗೆಲ್ಲ ಹೋಗೋದು. ಎಷ್ಟೇ ಆರೋಗ್ಯ ಇದ್ರು, ದುಡ್ಡಿದ್ರು, ಏನಿದ್ರು ಬಾಬಾ ಸೇವೆ ಮಾಡೋದ್ರಿಂದ ಇನ್ನೂ ಸಾಕಷ್ಟು ನಮಗ್ ಬರುತ್ತೆ ಅನ್ನೋ ನಂಬಿಕೆ ಪ್ರತಿಯೊಂದು ಸಾಯಿ ಭಕ್ತರಿಗೂ ಇದೆ. ನಾಮ ಜಪ ಮಾಡೋದ್ರಿಂದ ತುಂಬಾ ಪವರ್ಫುಲ್ ಇದೆ. ಎಷ್ಟು ಅಂತಂದ್ರೆ ನಾನು ಹೇಳಕ್ ಆಗಲ್ಲ. ಅದನ್ನ ನೀವು ಮಾಡಿದ್ರೇನೆ ನಿಮಗ್ ಗೊತ್ತು. ಜುಲೈ 13ನೇ ತಾರೀಕಿಂದ 2024ರಿಂದ ಶ್ರೀ ಸಾಯಿ ಶತಕೋಟಿ ಮಹಾಯಾಗ ಬೂದಿಗೆರೆ ಬಾಬಾ ದೇವಸ್ಥಾನದಲ್ಲಿ ನಡೀತಾ ಇದೆ. ಪ್ರತಿ 2ನೇ ಹಾಗೂ 3ನೇ ಗುರುವಾರ ಅಲ್ಲಿ ಮಹಾಯಾಗ ನಡೆಯುತ್ತೆ. ಸೊ ಯಾರು ಬೇಕಾದ್ರೂ ಭಕ್ತಾದಿಗಳು ಬಂದು ಈ ಒಂದು ಯಾಗದಲ್ಲಿ ಭಾಗವಹಿಸಬಹುದು. ಇದರಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ. ಹಾಯ್ ಬಾಸು, ಬಿಸ್ನೆಸ್ ಮಾತುನ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಲೈಕ್ ಮಾಡಿ.
ಬಂಧುವು ನೀನೇ ಬಡಗವು ನೀನೇ ಎಂದೆಂದಿಗೂ ನಮ್ಮ ರಕ್ಷಿಪನು ನೀನೇ ಎಂದೆಂದಿಗೂ ನಮ್ಮ ರಕ್ಷಿಪನು ನೀನೇ ಎಲ್ಲರ ಸಲಹುವ ದೈವವು ನೀನೇ ಶ್ರದ್ಧಾ ಸಭಾರಿ ಭಕ್ತ ಮಂಡಳಿ ಮತ್ತು ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಸ್ಮದೇವಿ ಭವನದಲ್ಲಿ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಅವರ ಒಂದು ಮಾರ್ಗದರ್ಶನದೊಂದಿಗೆ ಶ್ರದ್ಧಾ ಸಭಾರಿ ಭಕ್ತ ಮಂಡಳಿಯ ವತಿಯಿಂದ 4ನೇ ವರ್ಷದ ಗುರುಪೌರ್ಣಮಿ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಲಾಗಿದೆ. ಈಗಾಗಲೇ ಒಂದು ಸಾಯಿಬಾಬಾರವರ ಭಾವಚಿತ್ರ, ಒಂದು ಶಿರಡಿಯಿಂದ ಬಂದಿರುವಂತಹ ಪಾದುಕೆ, ಅಕ್ಷತೆ, ವಿಭೂತಿ ಮತ್ತು ಬಿಡಿ ಹೂವನ್ನು ಕೊಟ್ಟಿದ್ದಾರೆ. ಹೇಳಿದಾಗ ಯಾವುದನ್ನು ಪೂಜೆ ಮಾಡಬೇಕು, ಆ ಭಸ್ಮವನ್ನ ಅರ್ಚನೆಯನ್ನ ಮಾಡಬೇಕು. ಹೂವು ಅಕ್ಷತೆಯನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪೂಜೆಯನ್ನ ಮಾಡಬೇಕು. ಪೂಜೆ ಇನ್ನ 5 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. 5 ರಿಂದ 10 ನಿಮಿಷದ ಒಳಗಡೆ ಪೂಜೆ ಪ್ರಾರಂಭ ಆಗುತ್ತೆ. ಪೂಜೆ ಪ್ರಾರಂಭವಾಗಿನಿಂದ ಆ ವಿಚಾರಗಳು ಎಲ್ಲವನ್ನ ಬದಿಗೊತ್ತಿ ಕೇವಲ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಏಕೆಂದ್ರೆ ಇಷ್ಟು ವರ್ಷಗಳ ಕಾಲ, 1 ವರ್ಷಗಳ ಪೂರ್ತಿಯಾಗಿ ನಾವು ಗೊತ್ತೋ ಗೊತ್ತಿಲ್ಲೋ ತಪ್ಪನ್ನ ಮಾಡಿರ್ತೇವೆ. ಹಾಗಾಗಿ ಆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಈ ರೀತಿಯಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಪುಣ್ಯ ಭೂಮಿಯಲ್ಲಿ ಈ ರೀತಿಯಾದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು
ನಮ್ಮ ಕಲಿಯುಗದಲ್ಲಿ ಮಾಡ್ತಾ ನಾವು ಬಂದಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಎಲ್ಲ ಆಲೋಚನೆಗಳನ್ನು ಬದಿಗೊತ್ತಿ ಸುಮಾರು ಒಂದು 2 ಗಂಟೆಗಳ ಕಾಲ ಗುರುವಿನ ಅಡಿಗಳಲ್ಲಿ, ಪಾದದ ಅಡಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಬೋಧಿ ಮನೆ ಲೋಕಸ್ಥಂ ಕರ್ಮಧಾತ್ಯಮಿದ್ಧಗೋ ಯಾವತ್ ಕರ್ಮ ಸಮಾಪ್ತಿಸ್ಯ ತಾವತ್ ತ್ವಂ ಸುಸ್ಥಿರೋ ಭವ. ಸರ್ವಬುದ್ಧಿರ್ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ದೇವರು ಯಾರು ಅಂದ್ರೆ ತಂದೆ ತಾಯಿಯರು. ಆನಂತರದಲ್ಲಿ ವಿದ್ಯೆಯನ್ನು ಕಲಿಸಿದಂತಹ ನಮ್ಮ ಒಂದೊಂದು ಹೆಜ್ಜೆಯನ್ನು ಇಟ್ಟಾಗ, ಅಂದ್ರೆ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಕೂಡ ಒಂದೊಂದು ಹೆಜ್ಜೆಯನ್ನು ಇಡುವುದಕ್ಕೆ ಮಾರ್ಗದರ್ಶನವನ್ನ ಒಂದು ಕೃಪಾಶೀಲವಾದ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಅತ್ಯವಶ್ಯಕವಾಗಿದೆ. ಹಾಗಾಗಿ ನಮ್ಮ ಜೀವನ ಅಂದ್ರೆ ನಾವು ನಮ್ಮ ತಾಯಿಯ ಗರ್ಭದಿಂದ ಬಂದಾಗಿನಿಂದ ಈ ಕ್ಷಣದವರೆಗೂ ಕೂಡ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಯಾರು ನಮಗೆ ದಾರಿಯನ್ನು ತೋರಿಸಿದ್ದಾರೆ ಅವರನ್ನ ಗುರು ಅಂತ ನಾವು ಕರೆದರೆ ತಪ್ಪಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಕೂಡ ಅವರು ಇದ್ದಾರೋ ಅಥವಾ ವಿಷ್ಣು ಲೋಕದಲ್ಲಿ ಇದ್ದಾರೋ ಗೊತ್ತಿಲ್ಲ, ಅವರೆಲ್ಲರಿಗೂ ಕೂಡ ಸಕಲ ವಂದನೆಗಳನ್ನ ಮತ್ತು ಈ ನಮ್ಮ ದಕ್ಷಿಣಾಮ್ನಾಯ ಶಾರದಾ ಪೀಠಾಧೀಶ್ವರರಾದಂತಹ ಶಂಕರಾಚಾರ್ಯರ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳನ್ನ ಸ್ಮರಣೆಯನ್ನು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಶಂಕಾರೂಪೇಣ ಮಜ್ಜಿತ್ತಂ ಮಂಗೀಕೃತಮಭೂತ್ಯಯ ಕಿಂಕರೀಯತ್ರ ಸಾಮಾಯ ಶಂಕರಾಚಾರ್ಯಂ ಶ್ರೇಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಪರೋ ಹರಿಃ. ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹಪಾದತ್ರಿವಿಧಾನಿಧೀಂದ್ರಾತ್ ವಿದ್ಯಾನಿಧೀಂ ಮಂತ್ರನಿಧೀಂ ತದಾತ್ಮನಿಕ ಭಜೆ ಮಾನವಶಂ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ದಂಡಕಾರಣ್ಯೇ ದಕ್ಷಿಣೇ ಧೀರೆ ಶಾಲಿವಾಹನ ಶಕವರ್ಷೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಇದಾನೀಂ ಮಂಗಳಕರ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷೆ ಪೌರ್ಣಮಾಸ್ಯಾಂ ಶುಭತಿಥೌ ವಾಸರಃ ವಾಸರಸ್ತು. ರವಿವಾಸರಯುಕ್ತಾಯಾಂ ಶುಭವಾರ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ. ಎಲ್ಲರೂ ಕೂಡ ಮಮ ಅಂತ ಹೇಳ್ಕೊಳ್ಳೋದು. ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯಾರ್ಥಂ ಅಸ್ಮಾಕಂ ಅಂತ ಹೇಳ್ಕೊಳ್ಳಿ. ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭಯ ಆನಂದ ಆಯು ಆರೋಗ್ಯ ಸಂಗ್ರಾಮೇ ಸರ್ವಕಾರ್ಯೇಷು ವಿದ್ಯರ್ಥಸ್ಥಿರದಾಯಿತೆ. ಶುಕ್ಲಾಂ ಬಲಧರಂ ವಿಷ್ಣುಂ ತ್ರಿಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಪೇಕ್ಷಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಮೈರಪಿ ಸರ್ವವಿಘ್ನಸ್ಥಿತೆ ತಸ್ಮೈ ಗಣಾಧಿಪತಯೇ ನಮಃ. ಗಣಾನಾನ್ವಾ ಶೌನಕೋ ಗತ್ಸಮತೋ ಗಣಪತಿರ್ಜಗತಿ ಗಣಪತ್ಯಾವಾಹನೆ ವಿನಿಯೋಗಃ. ಓಂ ಗಣಾನಾಂ ತ್ವಾ ಗಣಪತಿಂ ಅವಾಮಹೇ ಕವಿಂ ಕವೀನಾಮಪಶ್ರವಸ್ಫೋಟದಲ್ಲಿ ಇಲ್ಲಿ ಗಣಪತಿ ಪೂಜೆ ಆಗ್ತದೆ. ಅಸ್ಮಿನ್ ಬಿಂಬೆ ಓಂ ಭೂಃ ಗಣಪತಿಮಾವಾಹಯಾಮಿ. ಓಂ ಭುವಃ ಗಣಪತಿಮಾವಾಹಯಾಮಿ. ಓಂ ಸ್ವಃ ಗಣಪತಿಮಾವಾಹಯಾಮಿ. ಓಂ ಭೂರ್ಭುವಃ ಮಹಾಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಆವಾಹಯಾಮಿ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಮಯ ನಿರ್ಮಾಣಂ ಕಲ್ಪಯಾಮಿ.
समर्पयामि पादारविन्दयोः पाद्यं पाद्यं ब्रह्मस्मयोः ನಿಮ್ಮೆಲ್ಲರ ಹಿತೈಷಿಗಳಾದಂತಹ ಶ್ರೀಯುತ ರವಿರವರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೆ ಕರ್ನಾಟಕ ಬೋವಿ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಶ್ರದ್ಧಾ ಸಪೂರಿಯ ಭಕ್ತ ಮಂಡಳಿಯ ಪರವಾಗಿ ಸ್ವಾಗತವನ್ನ ಕೋರ್ತಾ, ಮುಂದೆ ಇದೇ ತರದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೇವೆ. ಶ್ರೀಮತಿ ಭಾಗ್ಯಶ್ರೀ ಅವರ ನೇತೃತ್ವ ಮತ್ತು ಕರ್ನಾಟಕ ಬೋವಿ ವೆಲ್ಫೇರ್ ಅಸೋಸಿಯೇಷನ್ ಅವರ ಸಹಕಾರದೊಂದಿಗೆ ಇನ್ನ ಪ್ರತಿ ವರ್ಷ ಗುರುಪೌರ್ಣಮಿ ಮತ್ತು ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇದೆ. ದಯಮಾಡಿ ಅದನ್ನು ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವಿಶ್ವತಸ್ಸೋ ವಿಷ್ಣುಯಂ ಭವಾರಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ ಸದ್ಯೋ ಜಾತಂ ಪ್ರಪದ್ಯ ವಿಷ್ಣೋರಶ್ವಸ್ಯ ವಾದಿನಃ ಸುರಭಿನೋ ಮುಖಾಕರತ್ ಪ್ರಜಾಯೋ ಶುತದೇವ ವಸ್ಸಮಿತಾತ್ ಪುನಃ ಕ್ವಚಿದ್ರೇಣ ನಿಸಿಂಧವಃ ಮಾತ್ರೇಣ ಸಂಭೋಷತೆ ಮಧುನಕ್ತಮದೋಷಸೆ ಮಧುಮತ್ಪಾರ್ಥಿವಂದರಃ ಮಧುದ್ಯೋರತ್ತುನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಂಗಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಮಧುಸ್ನಾಂ ಸಮರ್ಪಯಾಮಿ ತುನಾಮ್ನೇ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಂಗದಾಃ ಫಲನೀಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರದೋಧಾಸ್ಥಾನೋ ಮುಂಜನ್ ತ್ವಂ ಮದಃ ಫಲಭ್ಯೋ ಗೋರಗೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಸಪರಿವಾರ ದೇವತಾ ಸಮೇತ ಗುರು ಸಾಯಿನಾಥ ದೇವತಾಭ್ಯೋ ನಮಃ ನಮಸ್ಕಾರಾಯ ನಮಃ ಮಹಾತ್ಮನೇ ನಮಃ ಯೋಗಾಯ ನಮಃ ಯೋಗಗಮ್ಯಾಯ ನಮಃ ಓಂ ಯೋಗದೇಶಕರಾಯ ನಮಃ ಯೋಗಪತಯೇ ನಮಃ ಯೋಗೀಶಾಯ ನಮಃ ಯೋಗದೀಶಾಯ ನಮಃ ಯೋಗಪರಾಯಣಾಯ ನಮಃ ಯೋಗಧ್ಯೇಯಾಂಗ್ರಿ ಪಂಕಜಾಯ ನಮಃ ದಿಗಂಬರಾಯ ನಮಃ ಪೀತಾಂಬರಾಯ ನಮಃ ಶ್ವೇತಾಂಬರಾಯ ನಮಃ ಅಬ್ಧಾಂಗಾ ಲಿಂಗಿತಾಂಗನಾಯ ನಮಃ ಸುರಗಾಯ ನಮಃ वीरागाय नमः वीतरागाय नमः अमृतवर्षिणे नमः उग्राय नमः अनुग्रहरूपाय नमः सविताय नमः स्तवीयसे नमः शान्ताय नमः अघोराय नमः गूढाय नमः ऊर्ध्वरेतसे नमः एकवक्त्राय नमः अनेकवक्त्राय नमः सहस्रायुधाय नमः सहस्रपादाय नमः सहस्रार्धवेदान्ताय नमः सहस्रामालिने नमः सर्वगर्भाक्षराय नमः ओम पद्मकुंजिन्या ज्ञानामितमूर्ते नमः धूलिधूलितसंगाय नमः चण्डलार्तिमूर्ते नमः भस्मधूलिदेकाय नमः दिव्यांगरेणे नमः प्रसन्नाय नमः प्रवक्ताय नमः प्रकृष्टाय नमः प्रदाय नमः अष्टैश्वर्यप्रदाय नमः प्रदाय नमः वरीयसे नमः ब्रह्मणे नमः ब्रह्मरूपाय नमः ब्रह्मचारिणे नमः विष्णवे नमः विश्वरूपिणे नमः दुःखवारिणे नमः शंकराय नमः अनेकात्मने नमः अंतरात्मने नमः परमात्मने नमः सद्गुरु दत्तात्रेयाय नमः अष्टोत्तरपूजां समर्पयामि कालकालाय नमः कालभैरवाय नमः मृत्युञ्जयाय नमः अमर्त्याय नमः मर्त्याभयप्रदाय नमः जीवाधाराय नमः सर्वाधाराय नमः भक्तावनसमर्थाय नमः भक्तावनप्रतिघ्नाय नमः अन्नवस्त्राय नमः आरोग्यक्षेमदाय नमः धनमाङ्गल्यप्रदाय नमः प्रियाय नमः प्रीतिवर्धनाय नमः अन्तर्यामिने नमः
हस्तात्मने नमः नित्यामाधवृत्तामहाय नमः भक्ताभयप्रदाय नमः भक्तपराधीनाय नमः भक्तानुग्रहकारुणिराय नमः प्रेमप्रदाय नमः संसदुर्लभपक्रम वसनक्षयकराय नमः हृदयग्रन्थिभेदकाय नमः कर्मध्वंसने नमः अपान्ताय नमः त्रिलोकेषु अभिघातगतये नमः अशक्तिरहिताय नमः सर्वशक्तिमूर्त सर्वान्तर्यामिने नमः मनोभगवीताय नमः प्रेममूर्तये नमः पुण्यश्रवणकीर्तनाय नमः तीर्थाय नमः वासुदेवाय नमः सताङ्गलये नमः सत्परायणाय नमः प्रभाय नमः नमस्तर्याय नमः इंद्रपरायणाय नमः सिद्धेश्वराय नमः संकल्पाय नमः महर्भवति सर्वस्याप्त्यै सर्वस्य जित्यै सर्वमेव येनाप्नोति सर्वं जयते पावन चरिता परमेश शिरडियल्ली नेलेसिरुव समर्थ सद्गुरु साईश शिरडी वास साई प्रभु ಈ ಜಗತ್ತಿಗೆ ಮೂಲವು ನೀನು ದತ್ತ ದಿಗಂಬರ ಅವತಾರ ಸೃಷ್ಟಿಗೆ ನೀನೇ ಸಾಕಾರ ತ್ರಿಮೂರ್ತಿ ರೂಪ ಓ ಸಾಯಿ ಕರುಣಿಸು ಎಮ್ಮನು ಜಗತ್ರಾಯಿ ದರ್ಶನ ನೀಡಲು ಬಾರಯ್ಯ ಮುಕ್ತಿಗೆ ದಾರಿ ತೋರಯ್ಯ ಜಾತಿ ವಸ್ತ್ರವ ಧರಿಸಿರುವೆ ಜೋಳಿಗೆ ಹಿಡಿದು ನೀ ಬರುವೆ ಬೇವಿನ ವೃಕ್ಷವ ಛಾಯೆಯಲ್ಲಿ ಫಕೀರು ವೇಷದ ಓ ಸಾಯಿ ಕಲಿಯುಗ ಬರದ ಶ್ರೀ ಸಾಯಿ ಸಹನೆ ತ್ಯಾಗವ ನೀ ತೋರಿ ಶಿರಡಿ ಗ್ರಾಮದಿ ನೆಲೆಸಿರುವೆ ಭಕ್ತರ ಮನದಲ್ಲಿ ನೀರುವೆ ಚಾಮರಾಜನ ಸಂಧಿಸಿದೆ ಅವನ ಕಷ್ಟ ನಿವಾರಿಸಿದೆ ಕುದುರೆಯ ಜಾಡವ
वर्धयस्व सत्याः सन्तु यजमानस्य कामाः एकं सद्विप्रा बहुधा वदन्ति महावाहित सद्गुरुभ्यो नमः एकादक्यं दर्शयामि द्विपादो ये चतुष्पदः अष्टाशपाशयैहाग्ने ये चैकशपा आशुगाः सम्प्रतसभां मे गोपाय ये च सभ्या सभासदः तानिन्द्रियावतः कुरु सर्वमायुर्वासदा द्विवर्त्यारदिक्यं दर्शयामि त्रीणि त्रीणि वै छन्दागुं सत्रीणि समनानि ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋಃ ಪುನಃ ಪುನಃ. ಅಜ್ಞಾನಾನ್ ಜಾಹ್ನವೀ ತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ. ದಕ್ಷಿಣಾಂನಾಯ ಶಾರದಾ ಪೀಠಾಧೀಶ್ವರರಾದಂತಹ ಶೃಂಗೇರಿಪುರದಲ್ಲಿ ವಿರಾಜಮಾನರಾಗಿರುವಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿ ವಾರು ಮತ್ತು ಸನ್ನಿಧಾನಗಳಾದಂತಹ ಶ್ರೀ ಶ್ರೀ ವಿದುಶೇಖರ ಭಾರತೀ ಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಎಲ್ಲ ಆಸೇತು ಹಿಮಾಚಲವರ್ತಿಯಂತಹ ಭಾರತದಂತಹ ಎಲ್ಲ ಒಂದು ಭಾರತೀಯರ ಪರವಾಗಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಈ ದಿವಸ ವಿಶೇಷವಾದಂತಹ ಗುರುಪೌರ್ಣಮಿಯ ಆಚರಣೆಯನ್ನ ದೇಶಾದ್ಯಂತ ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಆಚರಣೆಯನ್ನ ಅತಿ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಈ ಒಂದು ಗುರುಪೌರ್ಣಮಿಯ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಭಕ್ತರ ಸಹಕಾರದೊಂದಿಗೆ ನಾವು ಕೂಡ ಈ ಒಂದು ಮಂದಿರದಲ್ಲಿ ಗುರುಪೌರ್ಣಮಿಯ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಗುರುಪೌರ್ಣಮಿಯ ಆಚರಣೆ ಅಂದ್ರೆ ಯಾವ್ದಕ್ಕೋಸ್ಕರ ಅಂದ್ರೆ ಗುರುವಿಗೆ ಆದ್ಯತೆಯನ್ನ ಕೊಡು, ಅಂದ್ರೆ ನಮ್ಮ ತಾಯಿಗೆ, ಅಂದ್ರೆ ತಾಯಿಯೇ ಮೊದಲ ಗುರು ಅಂತ ಹೇಳಿದ್ದಾರೆ. ಹಾಗಾಗಿ ತಾಯಿಗೆ ಆದ್ಯತೆಯನ್ನ ಕೊಡು, ಅದಾದ ನಂತರದಲ್ಲಿ ವಿದ್ಯೆಯನ್ನ ತೋರಿಸಿದಂತಹ ಗುರುವಿಗೆ ಆದ್ಯತೆಯನ್ನ ಕೊಡು, ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಸಿದಂತ ಯಾರು ನಡೆಸ್ತಾರೋ ಅವರು ಕೂಡ ಗುರು, ನಮಗೆ ಒಂದು ಅಕ್ಷರವನ್ನ ಕಲಿಸಿದವನು ತಾನೇ ಗುರು ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದು ಗುರು ವಂದನೆಯನ್ನ ಸಲ್ಲಿಸುವಕ್ಕೆ ಅಂದ್ರೆ ಇಷ್ಟು ವರ್ಷ ಒಂದು ವರ್ಷ ಪೂರ್ತಿಯಾಗಿ ನಾವು ಅವರಿಂದ ಪ್ರಯೋಜನವನ್ನ ಪಡೆದಿರ್ತೇವೆ. ಅವರಿಗೆ ನಾವು ಅಂದ್ರೆ ಕೃತಜ್ಞತೆಯನ್ನ ಸಲ್ಲಿಸುವುದು ಯಾವ ರೀತಿ ಅಂದ್ರೆ ಇದೇ ರೀತಿಯಾಗಿ ಗುರುವಂದನೆಯ ಮೂಲಕವಾಗಿ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ಗುರುಪೌರ್ಣಮಿ ಅಂತ ಹೇಳಿ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದಲ್ಲಿ ವಿಶೇಷವಾದಂತಹ ಆದ್ಯತೆಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯ ವತಿಯಿಂದ ಇದು ವಿಶೇಷವಾದಂತಹ 4ನೇ ವರ್ಷದ ಗುರುಪೌರ್ಣಮಿಯ ಅತಿ ವಿಜೃಂಭಣೆಯ ಆಚರಣೆ. ತಾವೆಲ್ಲರೂ ಕೂಡ ಬಹುಶಃ ಎಲ್ಲ ದೇಶಾದ್ಯಂತ ಎಲ್ಲ ಕಡೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ.
ಆದರೆ ನನಗೆ ತಿಳಿದ ಮಟ್ಟಿಗೆ ವಿಶೇಷವಾಗಿ ಯಾವಕ್ಕೆ ಅಂದ್ರೆ ಈ ಮಂಡಳಿಯಲ್ಲಿ ನಾವು ಇವತ್ತಿನವರೆಗೂ ಕೂಡ ಮಂದಿರವನ್ನ ನಿರ್ಮಾಣ ಮಾಡದಲೆ, ಎಲ್ಲ ಕಡೆಯಲ್ಲೂ ಮಂದಿರದಲ್ಲಿ ಆಚರಣೆಯನ್ನ ಮಾಡ್ತಾರೆ, ಆದ್ರೆ ನಾವು ಮಂದಿರವನ್ನ ನಿರ್ಮಾಣ ಮಾಡದಲೆ ಸಂಕಲ್ಪವನ್ನ ಮಾಡಿದ್ದೇವೆ. ಈಗ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದೇವೆ. ಸಾಯಿಬಾಬಾರವರ ಒಂದು ಕೃಪಾಶೀರ್ವಾದ ಮತ್ತು ಅವರ ಒಂದು ಸಂಪೂರ್ಣ ಆಶೀರ್ವಾದಕ್ಕೆ ನಾವು ವರ್ಷ ಅಭಿವೃದ್ಧಿಯನ್ನ ಪಡಿತಾ ಹೋಗ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ಒಂದು ಸಂಕಲ್ಪ 2028ನೇ ಇಸ್ವಿಗೆ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ನಾವು ಮಂದಿರವನ್ನ, ಭವ್ಯವಾದಂತಹ ಮಂದಿರವನ್ನ ಇಡೀ ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಸಾಯಿ ಭಕ್ತರು ಅಂತ ಅಲ್ಲ, ಎಲ್ಲ ಭಕ್ತರ ಸಹಕಾರದೊಂದಿಗೆ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ದೃಢವಾದಂತಹ ಸಂಕಲ್ಪವನ್ನ ಮಾಡಿದ್ದೇವೆ. ಹಾಗಾಗಿ ಈ ಗುರುಪೌರ್ಣಮಿ ಆಚರಣೆಯಿಂದ ಬಾಬಾರವರ ಒಂದು ಸಂಪೂರ್ಣ ಅನುಗ್ರಹ ಇಡೀ ನಮ್ಮ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಮತ್ತು ಸಾಯಿಬಾಬಾರವರ ಸೇವೆಯನ್ನ, ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಭಕ್ತರಿಗೆ ಮನಸ್ಸನ್ನ ಕೊಟ್ಟು ಅತಿ ಶೀಘ್ರವಾಗಿ ಭವ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾದಂತಹ ಕರ್ತವ್ಯ ನಮ್ಮದಾಗಿದೆ. ಹಾಗಾಗಿ ಶ್ರೀಮತಿ ಭಾಗ್ಯಮ್ಮನವರು ಅವರ ಒಂದು ಸಂಪೂರ್ಣವಾದಂತಹ ಸಂಕಲ್ಪ ಏನಿದೆ, ಆ ಸಂಕಲ್ಪ ಶೀಘ್ರವಾಗಿ ನೆರವೇರಬೇಕಾಗಿದೆ. ಅದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಸೇರಿ ಮಾಡಿದರೆ ಆ ಭವ್ಯವಾದಂತಹ ನಿರ್ಮಾಣ ನಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಬರುತ್ತೆ. ಈ ಒಂದು ಭಾರತ ದೇಶದಲ್ಲಿ ನಮ್ಮ ಮನುಷ್ಯ ಜನ್ಮ ಎಷ್ಟು ಕೋಟಿ, 77 ಕೋಟಿ ಜನ್ಮವನ್ನ ತಾಳಿ ಬಂದಿದ್ದಾರೆ. ಹಾಗಾಗಿ ಇಷ್ಟು ಜನ್ಮವನ್ನ ಪ್ರಯೋಜನ ಒಂದು ಆ ದೇವಸ್ಥಾನ ನಿರ್ಮಾಣ ಮಾಡೋದ್ರಿಂದ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಆ ಸಂಕಲ್ಪವನ್ನ ಮಾಡೋಣ. ಇವತ್ತೇ ಮತ್ತೊಂದು ಸಂಕಲ್ಪವನ್ನ ಮಾಡೋಣ. ಶೀಘ್ರವಾಗಿ ಅಂದ್ರೆ ಇನ್ನು ಕೇವಲ 4 ವರ್ಷದ ಒಳಗಾಗಿ ನಾವು ಭವ್ಯವಾದಂತಹ ಮಂದಿರವನ್ನ ನಿರ್ಮಾಣ ಮಾಡೋಣ. ಬಹುಶಃ ಇನ್ನು ಮುಂದಿನ 2 ಅಥವಾ 3ನೇ ವರ್ಷದ ಗುರುಪೌರ್ಣಮಿಯನ್ನ ನಮ್ಮ ಜಾಗದಲ್ಲೇ ಮಾಡುವಂತಹ ಸಂಕಲ್ಪವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಬಾಬಾರವರ ಒಂದು ಆಶೀರ್ವಾದ ನಮ್ಗೆಲ್ಲರಿಗೂ ಕೂಡ ಬೇಕಾಗಿದೆ. ಮತ್ತು ಇದೇ ನಿಟ್ಟಿನಲ್ಲಿ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವಿಶೇಷವಾಗಿ ತ್ರಯೋದಶಾಕ್ಷರ ರಾಮತಾರಕ ಜಪ ಅನ್ನುವಂತಹ ಒಂದು ಸಂಕಲ್ಪವನ್ನ ಕೂಡ ನಾವು ಮಾಡಿದ್ದೇವೆ. ಅಂದ್ರೆ ರಾಮನಾಮ ಜಪವನ್ನ ಮಾಡಿ ಮನುಷ್ಯನ ಜನ್ಮವನ್ನ ಸಾರ್ಥಕತೆಯನ್ನ ಮಾಡಿಕೊಳ್ಳುವಂತ ಹೇಳಿ ಹೆಬ್ಬಳ್ಳಿಯ ಅವಧೂತರಾದಂತಹ ದತ್ತಾವಧೂತರು ಹೇಳಿದ್ದಾರೆ. ಪ್ರತಿ ಬಾರಿಯಲ್ಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾದಂತಹ ರಾಮನಿಗೆ, ಮರ್ಯಾದಾ ಪುರುಷೋತ್ತಮದಂತಹ ಆ ರಾಮನಿಗೆ ವಿಶೇಷವಾದಂತಹ ಮಹತ್ವವನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅತಿ ಹೆಚ್ಚು ಜಪವನ್ನ ಮಾಡೋದ್ರಿಂದ ಅಯೋಧ್ಯ ಮಹಾನಗರಿಯಲ್ಲಿ ಭವ್ಯವಾದಂತಹ ಇನ್ನ 1ನೇ ಅಂತಸ್ತು 2ನೇ ಅಂತಸ್ತು ಏನು ಬಾಕಿ ಉಳಿದಿದೆ ಕೆಲಸಗಳು ಅದೆಲ್ಲವೂ ಕೂಡ ನೆರವೇರಬೇಕಾಗಿದೆ. ಹಾಗಾಗಿ ಆ ಸಂಕಲ್ಪದಿಂದ ಆ ಮಂದಿರ ಕಾರ್ಯಗಳು ನಡೆಯಲಿ. ಯಾರು ಜಪವನ್ನ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಶ್ರೇಯೋಭಿವೃದ್ಧಿಯಾಗಲಿ ಅಂತ ಹೇಳ್ತಾ, ಮುಂದೆ ವಿಶೇಷವಾದಂತಹ ಅದಕ್ಕೆ ತದ್ದಶಾಂಶ ಹೋಮವನ್ನು ಕೂಡ ನಾವು ಮಾಡಲಿದ್ದೇವೆ. ಮತ್ತು ಅದರ ಆಚರಣೆಯಲ್ಲಿ ನಾವು ಈಗ ಸಾಯಿ ಶತಕೋಟಿ ಕೋಟಿ ಜಪ, ದಶಕೋಟಿ ಜಪ, ಕೋಟಿ ಜಪ ಎಲ್ಲವನ್ನ ಮಾಡ್ಕೊಂಡು ಬಂದಿದ್ದೇವೆ. ಈಗ ಶತಕೋಟಿ ಜಪವನ್ನ ಮಾಡಬೇಕು ಅಂತ 2023ನೇ ಇಸ್ವಿಯಲ್ಲಿ ಸಂಕಲ್ಪವನ್ನ ಮಾಡಿದ್ದೇವೆ. ಹಾಗಾಗಿ 2023 ಜನವರಿಯಿಂದ 2023 ಡಿಸೆಂಬರ್ ವರೆಗೂ ಕೂಡ ಏನು 6,86,00,000 ಸರಿಸುಮಾರು 7 ಕೋಟಿ ಹತ್ತತ್ರ ನಾವು ಬಂದಿದ್ದೇವೆ. ಎಲ್ಲ ಭಕ್ತರ ಸಹಕಾರ, ಬರೀ ಕೇವಲ ಕರ್ನಾಟಕ ಅಂತಲ್ಲ, ಕರ್ನಾಟಕ, ಆಂಧ್ರ ಎಲ್ಲವನ್ನ ಸೇರಿ, ತಮಿಳುನಾಡು ಎಲ್ಲ ಕಡೆಯಿಂದ ಸೇರಿ ನಾವು ಒಟ್ಟಿಗೆ ಜಪವನ್ನ ಮಾಡಿದ್ದೇವೆ. ಓಂ ಶ್ರೀ ಸಾಯಿನಾಥಾಯ ನಮಃ ಎನ್ನುವಂತಹ ಒಂದು ನಾಮ ಮಂತ್ರದಿಂದ ಜಪವನ್ನ ಮಾಡಿದ್ದೇವೆ. ಹಾಗಾಗಿ ಒಮ್ಮೆ ಹೋಮವನ್ನ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಬೂದಿಗೆರೆಯ ಬಾಬಾ ಮಂದಿರದಲ್ಲಿ ಪ್ರತಿ ತಿಂಗಳು 2ನೇ ಗುರುವಾರ ಮತ್ತು 3ನೇ ಗುರುವಾರ ನಮಗೆ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಹವನವನ್ನ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಆ ಹವನ ಕಾರ್ಯದಲ್ಲೂ ಪಾಲ್ಗೊಳ್ಳಬೇಕು. ಮುಂದೆ 2024ನೇ ಡಿಸೆಂಬರ್ 25ನೇ ತಾರೀಕಿನಿಂದ ಬಾಗಲೂರು ಗ್ರಾಮದಲ್ಲಿ ಮತ್ತೊಂದು ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾದಂತಹ ಯಾಗ ಅದು. ಹಾಗಾಗಿ ಏನು ಬಾಕಿ ಉಳಿದಿದೆ ಹೋದ ವರ್ಷ ಮಾಡಿದಂತಹ ಜಪಕ್ಕೆ, ಆ ಜಪಕ್ಕೋಸ್ಕರವಾಗಿ ಹವನವನ್ನ ಕೂಡ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಮುಖ್ಯ ಕಾರಣೀಭೂತರು ಯಾರು ಅಂದ್ರೆ ಬಾಬಾರವರು. ಹಾಗಾಗಿ ಅವರ ಒಂದು ಸನ್ಮಾರ್ಗದಲ್ಲಿ, ಅವರ ಒಂದು ಆಶೀರ್ವಾದದಲ್ಲಿ ನಾವು ಸಂಕಲ್ಪವನ್ನ ಮಾಡಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ವರ್ಷದ ಗುರುಪೌರ್ಣಮಿಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಸಕಲ ಸನ್ಮಂಗಳು ಆಗಲಿ, ಈ ಒಂದು ದೇಶ ಸುಭಿಕ್ಷವಾಗಿರಲಿ, ಬಾಬಾರವರ ಒಂದು ಸಂಪೂರ್ಣ ಆಶೀರ್ವಾದದೊಂದಿಗೆ ದೇಶದಲ್ಲಿ ಏನೇ
ಸಾಂಕ್ರಾಮಿಕ ರೋಗಗಳಿದೆ, ರುಜಿನಗಳಿದೆ, ಅದೆಲ್ಲವೂ ಕೂಡ ಇವಾಗ ಏನು ವಿಶೇಷವಾಗಿ ಕರೋನಾ ಅಂತ ಬಂತು, ಹಾಗಾಗಿ ಈಗ ಕಾಲ್ರಾ ಏನೇನೋ ವೈರಸ್ ಅಂತ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಆ ಮಹಾಮಾರಿ ರೋಗಗಳೆಲ್ಲವೂ ಕೂಡ ಶಮನವಾಗಿ ಎಲ್ಲರೂ ಕೂಡ ಧೈರ್ಯವಂತರಾಗಿ ಶ್ರದ್ಧೆಯಿಂದ ಕೆಲಸವನ್ನ ಮಾಡುವಂತಹ ಶಕ್ತಿಯನ್ನ ಬಾಬಾರವರು ಎಲ್ಲರಿಗೂ ಕೂಡ ನೀಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ತಾವೆಲ್ಲರ ಸಹಕಾರದೊಂದಿಗೆ ಈ ಒಂದು ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯ ಆಯೋಜನೆಯಲ್ಲಿ ಸಹಕಾರದೊಂದಿಗೆ ಗುರುಪೌರ್ಣಮಿಯ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೈ ಜೋಡಿಸಿ ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವೆ. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಾಯಿರಾಮ್. ನನ್ನ ಹೆಸರು ಅಜಯ್ ಕುಮಾರ್, ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಜಂಟಿ ಕಾರ್ಯದರ್ಶಿ. ಇವತ್ತು 4ನೇ ವರ್ಷದ ಗುರುಪೌರ್ಣಿಮಾ ಕಾರ್ಯಕ್ರಮವನ್ನ ನಮ್ಮ ಜಸ್ಮಾ ದೇವಿ ಭವನದಲ್ಲಿ ಆಚರಿಸುತ್ತಿದ್ದೇವೆ. ನಾವು ಸುಮಾರು 2018 ಹಿಂದೆನೂ ಬಹಳಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಶ್ರೀ ಸಾಯಿ ಬಾಬಾರವರ ನಾಮ ಜಪಗಳನ್ನು ಮಾಡಿಕೊಂಡು ಯಜ್ಞಗಳನ್ನ ಮಾಡಿ, ಕೋಟಿ ಯಜ್ಞ, ದಶಕೋಟಿ ಯಜ್ಞ, ಈಗ ಶತಕೋಟಿ ಯಜ್ಞದ ಒಂದು ಸಂಕಲ್ಪವನ್ನು ಸಹ ಮಾಡಿಕೊಂಡು ಅದರ ಮಧ್ಯದಲ್ಲಿ ತಿಂಗಳಿಗೆ ಒಮ್ಮೆ ಉಚಿತ ಸತ್ಯನಾರಾಯಣ ಪೂಜೆಯನ್ನ ಹಾಗೂ ಸಾಯಿ ಸತ್ಯ ವ್ರತವನ್ನ ಇವೆಲ್ಲವನ್ನು ಸಹ ಮಾಡಿಕೊಂಡು ನಮ್ಮ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಹಲವಾರು ವೃದ್ಧಾಶ್ರಮಕ್ಕೆ ಸಹಾಯವನ್ನು ಮಾಡಿಕೊಂಡು, ಅನ್ನದಾನವನ್ನ ಮಾಡಿಕೊಂಡು, ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳನ್ನ ದಾನವನ್ನ ಮಾಡಿಕೊಂಡು ಹಲವಾರು ವಿಶೇಷವಾದ ಕಾರ್ಯಕ್ರಮಗಳನ್ನ ಆಚರಿಸಿಕೊಳ್ಳುತ್ತಾ ಬಂದಿದ್ದೇವೆ. ನಮ್ಮ ಮಂಡಳಿಯ ಮೂಲ ಉದ್ದೇಶ ಏನೆಂದರೆ, ಪ್ರತಿಯೊಬ್ಬರೂ ಸಹ ಎಲ್ಲಾ ರೀತಿಯಲ್ಲಿ ದೇವರ ಒಂದು ಅನುಗ್ರಹ ಅವರಿಗೆ ಸಿಗಬೇಕು. ನಮ್ಮ ಪ್ರಪಂಚದಲ್ಲಿ ಒಂದು ಶಕ್ತಿಯುತವಾದಂತಹ ಒಂದು ಶಕ್ತಿ ಎಲ್ಲರಿಗೂ ಸಹ ತಲುಪಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಆಗಿ ಜೀವನದಲ್ಲಿ ಒಳ್ಳೆಯ ಏಳಿಗೆಯನ್ನ ಆಗಬೇಕೆನ್ನೋ ಉದ್ದೇಶದಿಂದ ನಾವು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಶುಲ್ಕವಿರುವುದಿಲ್ಲ. ಉಚಿತವಾಗಿ ಬಹಳಷ್ಟು ಜನರಿಗೆ ಅನುಕೂಲವಾಗುವಂತೆ ನಾವು ಕಾರ್ಯಕ್ರಮಗಳನ್ನ ಮಾಡುತ್ತಾ ಸಾಯಿ ಬಾಬಾರವರ ಸೇವೆಯಲ್ಲಿ ಪ್ರತಿಯೊಬ್ಬರು ಸಹ ಮಗ್ನರಾಗಿ ಅವರ ಸಾಯಿಬಾಬಾ ಸೇವೆಯಿಂದ ಅವರಲ್ಲಿರ್ತಕ್ಕಂತಹ ಕಷ್ಟಗಳನ್ನ ದೂರ ಆಗಿ ಸುಖ ಶಾಂತಿ ನೆಮ್ಮದಿ ಅಷ್ಟಭೋಗ್ಯಗಳನ್ನ ಅವರಿಗೆ ಅನುಗ್ರಹ ಮಾಡಲಿ ಎಂದು ನಾವೊಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಭಾರತ ದೇಶದ ಒಂದು ಹಿಂದುತ್ವ ಏನು ನಮ್ಮಲ್ಲಿ ಆ ಸಂಸ್ಕೃತ ಆ ಒಂದು ಸಾಂಸ್ಕೃತಿಕವಾಗಿ ಒಂದು ಬೆಳೆದು ಬಂದಿರತಕ್ಕಂತಹ ರೀತಿಯಲ್ಲಿ ನಮ್ಮ ಹಿಂದುತ್ವವನ್ನ ಕಾಪಾಡಿಕೊಳ್ಳುವಂತಹ ಸಲುವಾಗಿ ಅದರ ಜೊತೆಯಲ್ಲಿ ಯಾವುದೇ ರೀತಿ ಧರ್ಮಗಳಿಗೆ ಸೀಮಿತವಲ್ಲದೆ ಎಲ್ಲಾ ಧರ್ಮಗಳಿಗೂ ಸಂಬಂಧಿಸ ಪ್ರತಿಯೊಬ್ಬರನ್ನು ಸೇರಿಕೊಂಡು ಮಾಡ್ತಕ್ಕಂತಹ ಆಚರಣೆಯಾಗಿದೆ. ಆದ್ದರಿಂದ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಇನ್ನಷ್ಟು ಮತ್ತಷ್ಟು ಒಂದು ಉನ್ನತ ಕಾರ್ಯಕ್ರಮಗಳನ್ನ ಯಶಸ್ವಿ ಆಗುವಂತಹ ಅವಕಾಶವನ್ನ ಎಲ್ಲಾ ಜನರು, ಸಾರ್ವಜನಿಕರು ಸಹಾಯದಿಂದ, ಅವರ ಪ್ರೇರಣೆಯಿಂದ ಎಲ್ಲ ಜೊತೆಗೂಡಿ ಇನ್ನಷ್ಟು ಒಳ್ಳೆಯ ಹಂತಕ್ಕೆ ಈ ಕಾರ್ಯಕ್ರಮಗಳನ್ನ ತಲುಪುವಂತಹ ವ್ಯವಸ್ಥೆಯನ್ನ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ನಮ್ಮ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಇವತ್ತು ತನಕ ನಾವು 2018 ಇಸ್ವಿಯಲ್ಲಿ ನಾಮಜಪ ಶುರು ಮಾಡಿ 87 ಜನರೊಂದಿಗೆ 1 ಕೋಟಿ ಯಾಗ ನಾಮಜಪ ಸಂಪೂರ್ಣ ಮಾಡಿ 1 ಕೋಟಿ ಯಾಗ ಮಾಡಿದ್ವಿ. ಆನಂತರ ಅವ್ರಿಗೆಲ್ಲ ಆಗಿದ ಒಂದು ಒಳ್ಳೆ ಇದರಿಂದ ಜಪ ನಿಲ್ಲಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಸಂಕಲ್ಪ ಮಾಡಿಕೊಂಡು 10 ಕೋಟಿ ನಾಮಜಪ ಬಾಗ್ಲೂರಲ್ಲಿ 11 ದಿವಸ 51 ಹೋಮಕುಂಡಗಳು 1108 ಕಲಶ ಸ್ಥಾಪನೆಯಿಂದ 11 ದಿವಸ ಯಾಗ ಮಾಡಿ 2023 ಒಳಗೆ ಪರಿಪೂರ್ಣ ಮಾಡಿದ್ದೀವಿ. ಆನಂತರ ಶತಕೋಟಿಗೆ ಕಾಲಿಟ್ಟು ಈಗ ಪ್ರತಿ ತಿಂಗಳು 2023ಯಲ್ಲಿ 7 ಕೋಟಿ ನಾಮಜಪ ಆಗಿದೆ. ಅದರ ಅಂಗವಾಗಿ ನಾವು ಪ್ರತಿ ತಿಂಗಳು 2ನೇ ಗುರುವಾರ 3ನೇ ಗುರುವಾರ ಬೂದಿಗೆರೆ ಬಾಬಾ ದೇವಸ್ಥಾನದೊಳಗೆ ಹವನ ನೀಡ್ತಾ ಇದ್ದೀವಿ. ಹಾಗೆ ಈ ವರ್ಷ ಡಿಸೆಂಬರ್ 23 ಬಾಗಲೂರಲ್ಲಿ ಒಂದು 10 ದಿವಸದ ಕಾರ್ಯಕ್ರಮ 2023 ಜಪದ ಸಾಂಗತಯುತವಾಗಿ ಕಾರ್ಯಕ್ರಮ ನಡೆಯುತ್ತೆ. 10 ದಿವಸ ಕಾರ್ಯಕ್ರಮ ಇರುತ್ತೆ. ಸೊ ಹಾಗಾಗಿ ನಾವು 2018 ಇಂದ
ಮಾಡ್ಕೊಂಡಿದ್ದಂತ ಸತ್ಯನಾರಾಯಣ ಪೂಜೆ ಇವತ್ತು 74ನೇ ಸತ್ಯನಾರಾಯಣ ಪೂಜೆ ಪ್ರತಿಯೊಂದು ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ಮಾಡಿ 74ನೇದು ಇವತ್ತು ಉಚಿತವಾಗಿ 21 ಜನ ಜೋಡಿಗಳನ್ನ ಕುಂಡ್ರಿಸ್ಬಿಟ್ಟು ಮಾಡ್ತಾ ಇದ್ವಿ. ಹಾಗೆ ಸಾಯಿ ಸಚಿವ್ರತ ಓದು ಡಿಸೆಂಬರ್ ಒಳಗೆ ನಾವು ಓದು ಗುರು ಪೌರ್ಣಮಿಗೆ ಶುರು ಮಾಡಿದ್ದು. ಇದು 16ನೇ ಸಾಯಿ ಸಚಿವ್ರತ. 108 ಜನ ಇವತ್ತು 121 ಜನ ಕೂತ್ಕೊಂಡು ಸಾಯಿ ಸಚಿವ್ರತ ಮಾಡ್ಕೊಂತಾರೆ. ಸೊ ನಾವು ಮಾಡ್ತಾ ಇರೋ ಒಂದು ಕೆಲಸಗಳು ಜನಕ್ಕಾಗಿ ಜನಕ್ಕೋಸ್ಕರ ಲೋಕ ಕಲ್ಯಾಣಕವಾಗಿ ಮಾಡೋಂತ ಕೆಲಸ ಜನದಿಂದಾನೇ ಮಾಡಿಸ್ತಾ ಇದ್ವಿ ಇವತ್ತು ತನಕ. ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಶ್ರದ್ಧಾ ಸಬರಿ ಭಕ್ತ ಮಂಡಳಿಯ ಈ 4ನೇ ವರ್ಷದ ಗುರುಪೌರ್ಣಿಮೆಯ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೀವಿ. ಈ ಒಂದು ಇದನ್ನ ಬಾಬಾ ಅವರು 2018ರಲ್ಲಿ ಈ ಒಂದು ಮಂಡಳಿಯನ್ನ ಸ್ಥಾಪಿಸಿದ್ರು. 2018ರಲ್ಲಿ ಸಾಯಿ ಕೋಟಿ ನಾಮ ಜಪನ ಶುರು ಮಾಡಿದ್ವಿ. 2019 ಆಗಸ್ಟ್ 13, 14, 15ನೇ ತಾರೀಕಿನಂದು ಸಾಯಿ ಕೋಟಿ ಮಹಾಯಾಗವನ್ನ ನಡೆಸಿ ಆ ಒಂದು ಜಪನ ಬಾಬಾ ಅವರಿಗೆ ಸಮರ್ಪಣೆ ಮಾಡಿದ್ವಿ. ಆನಂತರ 2019ರಲ್ಲಿ ದಶಕೋಟಿ ನಾಮ ಜಪವನ್ನು ಶುರು ಮಾಡಿದ್ವಿ. 2022-23 ಡಿಸೆಂಬರ್ 23ರಿಂದ ಜನವರಿ 3ನೇ ತಾರೀಕು ತನಕ ನಾವು ಸಾಯಿ ದಶಕೋಟಿ ಮಹಾಯಾಗವನ್ನ ನಡೆಸಿ ಅದನ್ನ ಸುಸೂತ್ರವಾಗಿ ಬಾಬಾ ಅವರಿಗೆ ಅರ್ಪಿಸಿದ್ವಿ. ಈ ಎಲ್ಲಾ ಕಾರ್ಯಕ್ರಮಗಳು ಬಾಬಾ ಅವರೇ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ 2023ರಲ್ಲಿ ಪುನಃ ಬಾಬಾ ಅವರ ಒಂದು ಪ್ರೇರಣೆಯಿಂದ 2028ರಲ್ಲಿ ಮುಗಿಯೋ ಹಾಗೆ ಶ್ರೀ ಸಾಯಿ ಶತಕೋಟಿ ನಾಮ ಜಪವನ್ನು ಪ್ರಾರಂಭಿಸಿದ್ವಿ. ಅದರ ಒಂದು ಸಾಂಗತಯುತವಾಗಿ ಇವಾಗ ಆಲ್ರೆಡಿ ನಾವು ಯಾಗವನ್ನ ಶುರು ಮಾಡ್ಕೊಂಡಿದ್ವಿ. ಜುಲೈ 13ನೇ ತಾರೀಕಿಂದ 2024ರಿಂದ ಶ್ರೀ ಸಾಯಿ ಶತಕೋಟಿ ಮಹಾಯಾಗ ಬೂದಿಗೆರೆ ಬಾಬಾ ದೇವಸ್ಥಾನದಲ್ಲಿ ನಡೀತಾ ಇದೆ. ಪ್ರತಿ 2ನೇ ಹಾಗೂ 3ನೇ ಗುರುವಾರ ಅಲ್ಲಿ ಮಹಾಯಾಗ ನಡೆಯುತ್ತೆ. ಸೊ ಯಾರು ಬೇಕಾದ್ರೂ ಭಕ್ತಾದಿಗಳು ಬಂದು ಈ ಒಂದು ಯಾಗದಲ್ಲಿ ಭಾಗವಹಿಸಬಹುದು. ಇದರಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ. ಸೊ ಮತ್ತೆ ಯಾವುದೇ ಜಾತಿ ಮತ ಲಿಂಗ ಭೇದ ಇಲ್ದೇನೆ ಎಲ್ಲರೂ ಕೂತ್ಕೊಂಡು ಈ ಒಂದು ಹವನವನ್ನು ಕೊಡ್ಲಿಕ್ಕೆ ಬಾಬಾ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಅವಕಾಶವನ್ನ ಎಲ್ಲರೂ ತಾವುಗಳು ಸದ್ವಿನಿಯೋಗ ಪಡಿಸ್ಕೊಂಡು ಬಾಬಾ ಅವರ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್. ನಾವು ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯಿಂದ ನಮ್ಮ ಭಾಗ್ಯಮ್ಮ ಮೇಡಮ್ ಅವರು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಯಾವಾಗಲೂ ದೇವ್ರ ಕೆಲಸ ಬಾಬನ ಕೆಲಸ ಮಾಡಿಸ್ತಾನೆ ಇರ್ತಾರೆ. ಮತ್ತೆ ನಾಮ ಜಪ ಮಾಡಿಸ್ತಾನೆ ಇರ್ತಾರೆ. ನಾಮ ಜಪ ಮಾಡೋದ್ರಿಂದ ತುಂಬ ಪವರ್ಫುಲ್ ಇದೆ. ಎಷ್ಟು ಅಂತಂದರೆ ನಾನು ಹೇಳೋಕ್ಕಾಗಲ್ಲ. ಅದನ್ನು ನೀವು ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ದಯವಿಟ್ಟು ನಾಮ ಜಪವನ್ನು ಮಾಡಿ. ಬಾಬಾ ಮಹಿಮೆ ಅಂತೂ ನಾವು ಹೇಳೋದಕ್ಕಿಂತ ನೀವೇ ಅದನ್ನು ಖುದ್ದಾಗಿ ನೋಡ್ತೀರಾ. ಯಾವಾಗ ನೀವು ಸಾಯಿ ನಾಮ ಜಪ ಮಾಡ್ತೀರೋ ನಿಮಗೆ ಗೊತ್ತಾಗುತ್ತೆ. ಅದರಿಂದ ತುಂಬ ಲಾಭ ಇದೆ. ಮತ್ತು ನಮ್ಮ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯಿಂದ ತುಂಬ ಕಾರ್ಯಕ್ರಮಗಳು ನಡೆಸ್ತಾನೆ ಇರ್ತೀವಿ. ನಾವು ಬೂದಿಗೆರೆಯಲ್ಲಿ ನಾವು 2ನೇ ಗುರುವಾರ ಮತ್ತು 3ನೇ ಗುರುವಾರ ಯಾಗವನ್ನು ಉಚಿತವಾಗಿ ನಡೆಸ್ತೀವಿ. ಎಲ್ಲರೂ ಕೂತ್ಕೊಂಡು ಬಂದು ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಮಾಡಿ ತುಂಬ ಚೆನ್ನಾಗಿದೆ. ಯಾಗ ಮಾಡೋದ್ರಿಂದ ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಎಳ್ಳು ತಗೊಂಬನ್ನಿ, ತುಪ್ಪ ತಗೊಂಬಂದು ನಿಮ್ಮ ಕೈಯಲ್ಲಿ ಭತ್ತ ನಿಮ್ಮ ಕೈಯಲ್ಲಿ ಆದರೆ ತಗೊಂಬನ್ನಿ. ಇಲ್ಲಾಂದರೆ ಬಂದು ನೀವು ನಮ್ಮ ಮೇಡಮ್ ಅವರಂತೂ ಯಾವಾಗಲೂ ಉಚಿತವಾಗೇ ಮಾಡಿಸೋದು. ಆದರೆ ನಿಮ್ಮ ಕೈಲಾದು ನೀವು ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಓಂ ಸಾಯಿರಾಮ್. ಓಂ ಶ್ರೀ ಸಾಯಿನಾಥಾಯ ನಮಃ. ಇದೊಂದು ನಾಮ ಜಪದಿಂದ ನಾವು ಎಲ್ಲ ಒಟ್ಟಾಗಿ ಶ್ರದ್ಧಾ ಸಬರಿ ಭಕ್ತ ಮಂಡಳಿಯಲ್ಲಿ ಸೇರಿದ್ದೇವೆ. ಇದುವರೆಗೂ ಶತಕೋಟಿಗೆ ನಾವು ನಾಮ ಜಪ ನಡೆಸ್ತಾ ಇದ್ದೀವಿ. ಸ್ಟಾರ್ಟಿಂಗು ಕೋಟಿ ನಾಮ ಜಪ ಆಯ್ತು 2018-19 ಅದಾದ್ಮೇಲೆ 22ರಲ್ಲಿ 23ರಲ್ಲಿ ದಶಕೋಟಿ ನಾಮ ಜಪ ಮತ್ತೆ ಸಮರ್ಪಣಾ ಯಾಗ ಆಯ್ತು. ಅದು 11 ದಿವಸದ ಕಾರ್ಯಕ್ರಮ ಆಗಿತ್ತು. ಮತ್ತೆ ತುಂಬಾ ಗಣ್ಯ ವ್ಯಕ್ತಿಗಳು ಬಂದಿದ್ರು. ಹಾಗೂ ಹಲವಾರು ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ಈ ಯಾಗದಲ್ಲಿ ಉಚಿತವಾಗಿ ಪಾಲ್ಗೊಂಡರು. 51 ಹೋಮಕೊಂಡ 1008 ಕಲಶ ಸ್ಥಾಪನೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮ. ಅದಾದ ನಂತರ ನಮ್ಮ ಭಾಗ್ಯಶ್ರೀ ಅಮ್ಮನವರು ಶತಕೋಟಿ ಮಹಾಯಾಗಕ್ಕೆ ಸಂಕಲ್ಪ ಮಾಡಿದ್ರು. ಅದರ ಸಾಂಗತ ಯಾಗ ಇವಾಗ ಪ್ರತಿ ತಿಂಗಳು 2ನೇ ಹಾಗೂ 3ನೇ ಗುರುವಾರ ಬೂದ್ಗೆರೆ ಬಾಬಾ ದೇವಸ್ಥಾನದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಬಂದು ಈ ಮಹಾಯಾಗಕ್ಕೆ ಕೂತ್ಕೊಂಡು ಭಾಗಿಯಾಗಬೇಕು. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸ್ಕೋಬೇಕು. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋಂತ ಒಂದು ಮಹಾಯಾಗ. ಎಲ್ಲರೂ ಸಾವಿರಾರು ಮಂದಿ ಬಂದು ಈ ಮಹಾಯಾಗಕ್ಕೆ ಪಾಲ್ಗೊಳ್ಳಬೇಕು. ಹಾಗೆ ಇವತ್ತಿನ ಗುರು ಪೌರ್ಣಮಿ ವಿಶೇಷ ಎಲ್ಲರಿಗೂ ಗೊತ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಗುರು ಇಲ್ಲದೆ ನಮ್ಗೆ ಏನೂ ಕಾರ್ಯಗಳಾಗೋದಿಲ್ಲ. ಹಾಗಾಗಿ
ಕೃತಜ್ಞತೆಗಾಗಿ ಈ ಗುರು ಪೌರ್ಣಮಿಯನ್ನು ಆಚರಿಸ್ತೀವಿ. ಎಲ್ಲರೂ ಇದಕ್ಕೆ ಬಂದು ನೆರವೇರಿಸ್ಕೊಡ್ಬೇಕು ಅಂತ ವಿನಂತಿಸ್ತೇನೆ. ಓಂ ಸಾಯಿರಾಮ್. ಓಂ ಸಾಯಿರಾಮ್. ಇಷ್ಟುವರೆಗೂ ಎಲ್ಲರೂ ಬಂದ್ಬಿಟ್ಟು ನಮ್ಮ ಶ್ರದ್ಧಾ ಸಬರಿ ಭಕ್ತ ಮಂಡಳಿ ಬಗ್ಗೆ ಹೇಳಿದ್ರು, ಏನೇನ್ ಕಾರ್ಯ ಮಾಡ್ಕೊಂಡ್ ಬಂದ್ವಿ ಎಲ್ಲಾನು ಹೇಳ್ತಾನೆ ಇದ್ರು. ಅದಕ್ಕೋಸ್ಕರ ಶ್ರಮ ಫ್ರಮ್ ದಿ ಪೀಪಲ್ ಅನ್ನೋದ್ರಿಂದ ಎಲ್ಲ ಬಂದ್ಬಿಟ್ಟು ಜನಗಳಿಂದಾನೇ ಬರ್ಬೇಕು. ಈ ಒಂದು ಟ್ರಸ್ಟೋ ಇಲ್ಲ ಈ ಒಂದು ಸಂಘನೋ ಏನಂದ್ರೆ ವಿ ಆರ್ ನಾಟ್ ಫಾರ್ ಮೇಕಿಂಗ್ ಮನಿ. ಅದಕ್ಕೋಸ್ಕರ ತಾವುಗಳು ಎಷ್ಟಾಗುತ್ತೋ ಅಷ್ಟು ನಿಮ್ ಕೈಲಾದಷ್ಟು ಡೊನೇಷನ್ ಕೊಟ್ಟು ಈ ಯಾಗನ ಮುಂದುವರಿಸಬೇಕು ಅಂತ ತುಂಬಾ 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 ತಾಳ್ಮೆಯಿಂದ ಬಾಬಾ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಾವು ಬಾಬಾನ ಸೆಲೆಬ್ರೇಟ್ ಮಾಡ್ತೀವಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಇದೆಲ್ಲ ಮಾಡ್ಬೇಕು, ಅವಾಗ್ಲೇ ಬಾಬಾಗೆಲ್ಲ ಹೋಗೋದು. ಎಷ್ಟೇ ಆರೋಗ್ಯ ಇದ್ರು ದುಡ್ಡಿದ್ರು ಏನಿದ್ರು ಬಾಬಾ ಸೇವೆ ಮಾಡೋದ್ರಿಂದ ಇನ್ನೂ ಸಾಕಷ್ಟು ನಮಗ್ ಬರುತ್ತೆ ಅನ್ನೋ ನಂಬಿಕೆ ಪ್ರತಿಯೊಂದು ಸಾಯಿ ಭಕ್ತರಿಗೂ ಇದೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ಗುರು ಪೌರ್ಣಮಿ ನಾವು ನಡ್ಸೋಕೆ ಮೇನ್ ಕಾರಣ ಏನಂದ್ರೆ ಜಸ್ಮಾ ದೇವಿ ಭವನ್ ಅವರು ಈ ಹಾಲ್ ಕೊಟ್ಟು ಊಟದ ವ್ಯವಸ್ಥೆ ಮಾಡಿ ಎಲ್ಲಾನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಸೊ ಅದರಿಂದ ಇದು 2ನೇ ವರ್ಷ ಇಲ್ಲಿ ನಾವು ಗುರು ಪೌರ್ಣಮಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ MLA ರಘು ಅವ್ರಿಗೆ ಬಂದ್ಬಿಟ್ಟು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಕೋಬೇಕು. ಆಮೇಲೆ KBWA ಅಂದ್ರೆ ಎಲ್ಲ ಕೋಆರ್ಡಿನೇಟ್ಸ್ ಅಂದ್ರೆ ಮೆಂಬರ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ಕೋಬೇಕು. ಇದರಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿರೋದು ಮಿಸ್ಟರ್ ಎಲ್ ಶ್ರೀಧರ್ ಅಂತ, ಅವರೇ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ತುಂಬಾ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಗುರು ಪೌರ್ಣಮಿಗೆ ಎಲ್ರಿಗೂನು ಬಾಬಾರ ಆಶೀರ್ವಾದ ಸಿಗ್ಬೇಕು. ಸೊ ಎಲ್ರು ಬನ್ನಿ, ಗುರು ಪೌರ್ಣಮಿ ಆಚರಿಸಿ, ಯಾಗಕ್ಕೆ ಬನ್ನಿ, ಯಾಗ ಮಾಡಿ. ಎಲ್ಲೂ ಬಂದ್ಬಿಟ್ಟು ಲೇಡೀಸ್ಗಾದ್ರಿ ಯಾಗ ಕೂತ್ಕೊಂಡು ಮಾಡಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಇಲ್ಲಿ ನಮ್ಮ ಇದರಲ್ಲಿ ಶ್ರದ್ಧಾ ಸಬರಿ ಭಕ್ತ ಮಂಡಳಿನಲ್ಲಿ ಲೇಡೀಸ್ ಬಂದು ಕೂತ್ಕೊಂಡು ನಾವೇ ಯಾಗ ಮಾಡಬಹುದು. ಸೊ ಅದಕ್ಕೆಲ್ಲ ಬಂದು ಯಾಗ ಮಾಡಿ, ಫಸ್ಟ್ ಜಪ ಮಾಡಿ ನಮಗ್ ಕಳ್ಸಿ, ಆ ಜಪನ್ನ ನೀವೇ ಬಂದು ಬಾಬಾಗೆ ಅರ್ಪಣೆ ಮಾಡಿ. ಇದೇ ನಾವೆಲ್ಲರೂ ಕೇಳ್ಕೊಂತಾ ಇದೀವಿ. ಮುಂದಿನ ವರ್ಷ ಗುರು ಪೌರ್ಣಮಿಗೆ ಎಲ್ರು ಬರ್ಬೇಕು, ಇಲ್ಲೇ ನಡೆಯತ್ತೆ, ಎಲ್ರು ಇಲ್ಲಿ ಬರ್ಬೇಕು ಅಂತ ನಮ್ಮ ಕೋರಿಕೆ. ಓಂ ಸಾಯಿರಾಮ್.